ಇನ್ನು ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರು ಕೂಡ ಈ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಅವರಿಗೆ ರಿಜ್ವಾನ್ ಅರ್ಷದ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನೋಡಿ, ಮೊದಲನೇದಾಗಿ ನಮ್ಮ ಕನ್ಸರ್ನ್ ಏನಂತ ಹೇಳಿದ್ರೆ, ಒಂದು ಗೋಲ್ಡ್ ಸ್ಮಗ್ಲರು ಏರ್ಪೋರ್ಟಿಂದ ಹೊರಗೆ ಬರುವಂಥ ಸಮಯದಲ್ಲಿ ಏನೂ ಚೆಕ್ಕಿಂಗ್ ಆಗದೆ, ಏನೂ ಫ್ರಿಸ್ಕಿಂಗ್ ಆಗದೆ, ಗೌರ್ಮೆಂಟ್ ಪ್ರೋಟೋಕಾಲು, ಗೌರ್ಮೆಂಟ್ ಆಫ್ ಪೊಲೀಸ್ ಆಫೀಸರ್ಸನ್ನು ಪ್ರೋಟೋಕಾಲೊಂದಿಗೆ ವಿದೌಟ್ ಚೆಕ್ಕಿಂಗ್ ಹೊರಗೆ ಬರ್ತಾರೆ ಇರೋದೇ ನಮ್ಮ ಕನ್ಸರ್ನ್. ಇದ್ರ ಹಿಂದೆ ರಾಜಕೀಯ ಕೈವಾಡ ಇದ್ದೇ ಇರ್ತದೆ, ರಾಜಕೀಯ ಕೈವಾಡ ಇದ್ದೇ ಇದೆ. ಯಾಕಂದ್ರೆ ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಪೊಲೀಸ್ ಸಿಸ್ಟಮನ್ನು ನೀವು ಮಿಸ್ಯೂಸ್ ಮಾಡ್ತಾ ಇದ್ದೀರಿ. ನಮ್ಮ ಕನ್ಸರ್ನ್ ಅದು. ಈಗ ಇವರು ಹಿಟ್ ಆ್ಯಂಡ್ ರನ್ ಆಗಿ ಅವರ ಮೇಲೆ ಏನು ಅಪವಾದ ಬಂದಿದೆ ಅದಕ್ಕೆ ಅವರು ಉತ್ತರ ಕೊಡಲಿ. ಯಾಕೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಾ ಇದೆ, ಯಾಕೆ ಪ್ರೋಟೋಕಾಲ್ ಕೊಡ್ತಾ ಇದ್ದಾರೆ, ಯಾಕೆ ಸ್ಮಗ್ಲಿಂಗ್ ಮಾಡುವಂಥ ವ್ಯಕ್ತಿ ಫ್ರಿಸ್ಕಿಂಗ್ ಆಗದೆ, ಚೆಕ್ಕಿಂಗ್ ಆಗದೆ ಹೇಗೆ ಹೊರಗೆ ಬರ್ತಾ ಇದ್ರು, ಎಷ್ಟು ಸತಿ ಇದಾಗಿದೆ, ಅದಕ್ಕೆಲ್ಲ ಉತ್ತರ ಕೊಡಲಿ ಅವರು. ಈಗ ಸೆಂಟ್ರಲ್ ಗೌರ್ಮೆಂಟಿನ ರೆವಿನ್ಯೂ ಸಿಸ್ಟಮ್ ಡೈರೆಕ್ಟರ್ ಆಫ್ ರೆವಿನ್ಯೂ ಸಿಫ್ರಸ್ ಅವರು ಹಿಡಿದ ಕಾರಣಕ್ಕೆ CBI ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆಗುವಾಗ ನಮ್ಗೆ ಎಲ್ಲರೂ ಸಹ ತಿಳಿತದೆ. ಇವರೆಲ್ಲರೂ ಸಹ ಈಗ ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಎಲ್ಲೋ ಒಂದು ಕಡೆ ಚಳಿ ಕೂತಿದೆ, ಅದು ಸ್ವಲ್ಪ ಹೆದರಿಕೆ ಆಗಲಿ ಸ್ಟಾರ್ಟ್ ಆಗಿದೆ. ಎಲ್ಲೋ ಇನ್ನು ನಮ್ಮ ಹೆಸರು ಬರ್ತದೆ, ಎಲ್ಲರೂ ಇನ್ವಾಲ್ವ್ ಆಗಿ ತೋರ್ತಿದ್ದಾರೆ. ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ ಆಗಿ ಕೂತಿದ್ದಾರೆ ಅವ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸೋದು ಒಳ್ಳೆಯದು. ಹೋಮ್ ಮಿನಿಸ್ಟರ್ DRI ಇದೆಲ್ಲ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇವ್ರು ನೋಡ್ಕೊತಾರೆ. ಕರೆಕ್ಟ್ ಅಂತ ಸಚಿವರೇನಾದ್ರೂ ಇದ್ರೆ CBI ಹೇಳಿ, CBI ಇವರು ಅಂಡರ್ ಅಲ್ಲಿ ಇದೆಯಲ್ಲ ಅಂತ. ಕರೆಕ್ಟ್, ಅದೆಲ್ಲ ಇನ್ವೆಸ್ಟಿಗೇಷನ್ ಬರ್ತದಲ್ಲ. ನೀವು ಪೊಲೀಸ್ ಫೋರ್ಸ್ ಅನ್ನು ಹೇಗೆ ಕೊಟ್ಟಿದ್ರಿ ಅವ್ರಿಗೆ ಕೇಳೋದು ನಾನು. ನೀವು ಅವ್ರು ಚೆಕ್ಕಿಂಗ್ ಆಗದೆ ಅವ್ರಿಗೆ ಹೇಗೆ ಬಿಡ್ತಾ ಇದ್ರು, ನೀವು ಪ್ರೋಟೋಕಾಲ್ ಅನ್ನು ಹೇಗೆ ಕೊಟ್ಟಿದ್ರಿ, ಅದಕ್ಕೆ ಉತ್ತರ ಮಾಡಿ. ಯಾರು ಇನ್ವಾಲ್ವ್ ಆಗಿದ್ರು ನಮ್ಮ ಸೆಕೆಂಡ್ ಕ್ವಶನ್. ಫಸ್ಟ್ ಕ್ವಶನ್, ಹೌ ವ ಸ್ಮಗ್ಲರ್ ಹ್ಯಾಸ್ ಕಮ್ ಔಟ್ ಆಫ್ ಕ್ಯಾರಿಂಗ್ ದ ಗೋಲ್ಡ್ ಫ್ರಮ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೋಡಿ, ಈಗ DRI ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ತನಿಖೆ ನಡೀತಾ ಇದೆ, ಅದು ಕೇಂದ್ರ ಸರ್ಕಾರಕ್ಕೆ ಮತ್ತೆ CBIನೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಎರಡು ದೊಡ್ಡ ಸಂಸ್ಥೆಗಳು ಅದರ ಪರವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಯಾರು ಇನ್ವಾಲ್ವ್ ಇದ್ದಾರೆ, ಯಾರಿಲ್ಲ ಅಂತ ಅವರು ನ್ಯಾಯಯುತವಾಗಿ ತನಿಖೆ ನಡೆಸಿ ಎಲ್ಲರಿಗೂ ತಿಳಿಸಲಿ. ಅವ್ರದ್ದೇ ಸರ್ಕಾರ, ಕೇಂದ್ರ ಸರ್ಕಾರ ತನಿಖೆ ನಡೆಸುವಾಗ ಇಲ್ಲಿ ಬಂದು ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಇವರು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು ಸರಿ ಇಲ್ಲ. ಆ ಥರ ಅವ್ರಿಗೆ ಮಾಹಿತಿ ಇದ್ದರೆ CBIಗೆ ತನಿಖೆಗೆ ಅವರು ಆಗ್ರಹಿಸಲಿ.